ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ಅಶೋಕ್ ಲೇಲ್ಯಾಂಡ್ ಅವರು ಹಲವು ವೈವಿಧ್ಯಮಯ ಹೆಸರುಗಳಲ್ಲಿ ಗಾಡಿನ ಮಾರ್ಕೆಟ್ಗೆ ತರುತ್ತಾರೆ. ನೀವು ಗಮನಿಸಿದ್ದೀರಾ ಅಂದ್ಕೋತೀನಿ. ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್, ಅಶೋಕ್ ಲೇಲ್ಯಾಂಡ್ ಬಾಸ್ ಟ್ರಕ್, ಹೀಗೆ ಅನೇಕ ರೀತಿಯಲ್ಲಿ ಸ್ನೇಹಿತರೆ. ಇವೆಲ್ಲ ಹೆಸರುಗಳು ಕೇಳಲು ತುಂಬಾ ಮಜವಾಗಿರುತ್ತೆ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಶೋಕ್ ಲೇಲ್ಯಾಂಡ್ ಬಾಸ್ ಟ್ರಕ್ ರಿಯಲಿ ಹೇಗಿದೆ ಎಂದು ನೋಡೇ ಬಿಡೋಣ. ಅಶೋಕ್ ಲೇಲ್ಯಾಂಡ್ ಬಾಸ್ 1215. ಬೇಸಿಕಲಿ ಈ ಒಂದು ಟ್ರಕ್ನ ಡೈಮೆನ್ಷನ್ನ ಕಡೆ ಮೊದಲು ನೋಡೋಣ ಸ್ನೇಹಿತರೆ. ಓವರ್ ಆಲ್ ಲೆಂತ್ ಬಂದುಬಿಟ್ಟು 7253 mm ಆಗಿರುವಂಥದ್ದು ಸ್ನೇಹಿತರೆ. ಈ ಒಂದು ಟ್ರಕ್ದು ವಿಡ್ತ್ ಬಂದುಬಿಟ್ಟು 2220 mm ಆಗಿರುವಂಥದ್ದು. ಹಾಗೂ ಈ ಒಂದು ಟ್ರಕ್ನ ಹೈಟ್ ಬಂದುಬಿಟ್ಟು 2640 mm ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ಈ ಒಂದು ಟ್ರಕ್ನ ವೀಲ್ ಬೇಸ್ನ ಕಡೆ ನೋಡೋದಾದರೆ 3900 mm ಆಗಿರುವಂಥದ್ದು. ಹಾಗೂ ಎಕ್ಸೆಲ್ ಬಂದುಬಿಟ್ಟು 4x2 ಆಗಿರುವಂಥದ್ದು ಸ್ನೇಹಿತರೆ. ಈ ಒಂದು ಎಕ್ಸೆಲ್ನ 4x2 4x4 ಅಂದರೆ ಏನಂತ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಇನ್ನೂ ನೋಡಿಲ್ಲ ಆದವರು ಹೋಗಿ ಒಮ್ಮೆ ನೋಡಿ ಸ್ನೇಹಿತರೆ. ನೀವು ಸಹ ಅರಿತುಕೊಳ್ಳಿ 4x2 4x4 ಅಂದರೆ ಏನು ಎಂಬುದನ್ನು. ಸೊ ನೆಕ್ಸ್ಟ್ ನೋಡೋದಾದರೆ ಇದರ ಲೋಡಿಂಗ್ ಕೆಪಾಸಿಟಿ ಸ್ನೇಹಿತರೆ. ಈ ಒಂದು ಟ್ರಕ್ನ ಲೋಡಿಂಗ್ ಕೆಪಾಸಿಟಿ ಬಂದು 7710 kg ಆಗಿರುವಂಥದ್ದು, ಅಂದರೆ ಹತ್ತತ್ರ 7.7 ಟನ್ನಷ್ಟು. ಹಾಗೂ ಗ್ರಾಸ್ ವೆಹಿಕಲ್ನ ವೆಯ್ಟ್ ಬಂದುಬಿಟ್ಟು 11990 kg ಆಗಿರುವಂಥದ್ದು, ಹತ್ತತ್ರ 12 ಟನ್ನಷ್ಟು ಸ್ನೇಹಿತರೆ. ಹಾಗೂ ಈ ಒಂದು ಟ್ರಕ್ಕಲ್ಲಿ ನಿಮಗೆ ಚೆಸ್ಸಸ್ ವಿತ್ ಕ್ಯಾಬಿನ್ ಸಿಗ್ತಾ ಇರುವಂಥದ್ದು. ಕ್ಯಾಬಿನ್ ಬಂದುಬಿಟ್ಟು ಟೈಲ್ಟೇಬಲ್ ಕ್ಯಾಬಿನ್ ಆಗಿರುವಂಥದ್ದು. ಹಾಗೂ ಜೊತೆಗೆ ಬಾಕ್ಸ್ ಬಾಡಿ ಸಹ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಈ ಒಂದು ಕ್ಯಾಬಿನ್ನಲ್ಲಿ ಸೀಟಿಂಗ್ ಕೆಪಾಸಿಟಿ ಬಂದುಬಿಟ್ಟು ಡ್ರೈವರ್ ಪ್ಲಸ್ 2 ಪ್ಯಾಸೆಂಜರ್ ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಪರ್ಫಾರ್ಮೆನ್ಸ್ನ ಕಡೆ ನೋಡೋದಾದರೆ 150 HP ಮ್ಯಾಕ್ಸ್ ಪವರನ್ನು ಹೊಂದಿರುವಂಥ 3839 cc ಇಂಜಿನನ್ನು ಹೊಂದಿದ್ದು 4 ಸಿಲಿಂಡರ್ಗಳ ಡೀಸೆಲ್ ಇಂಜಿನ್ ಇದಾಗಿರುವಂಥದ್ದು ಸ್ನೇಹಿತರೆ. ಮ್ಯಾಕ್ಸ್ ಸ್ಪೀಡ್ ಬಂದುಬಿಟ್ಟು 80 km/h ಆಗಿರುವಂಥದ್ದು. ಹಾಗೂ ಮೈಲೇಜ್ನ ಕಡೆ ನೋಡೋದಾದರೆ ಹೈವೇಲಿ 7ರಿಂದ 8 km/L ನೀಡ್ತಾ ಇರುವಂಥದ್ದು ಸ್ನೇಹಿತರೆ. 407ನ ರೀತಿಯಲ್ಲಿ ಈ ಒಂದು ಗಾಡಿ ಮೈಲೇಜನ್ನು ನೀಡುವಂಥದ್ದು ಸ್ನೇಹಿತರೆ. ಉತ್ತಮ ಎಂದು ಹೇಳಬಹುದಾಗಿದೆ. ಹಾಗೂ ಈ ಒಂದು ಗಾಡಿಯಲ್ಲಿ ನಿಮಗೆ 208 ಲೀಟರ್ನ ಡೀಸೆಲ್ ಟ್ಯಾಂಕ್ ಸಹ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಟ್ರಾನ್ಸ್ಮಿಷನ್ನ ಕಡೆ ನೋಡೋದಾದರೆ ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿಯ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಗ್ತಾ ಇಲ್ಲ ಸ್ನೇಹಿತರೆ. ಬದಲಿಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದರಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ಇದರಲ್ಲಿ ನಿಮಗೆ 6 ಫಾರ್ವರ್ಡ್ ಗೇರ್ ಮತ್ತು 1 ರಿವರ್ಸ್ ಗೇರ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ಕ್ಲಚ್ನ ಕಡೆ ನೋಡೋದಾದರೆ ಸ್ನೇಹಿತರೆ 330 mm ಡಯಾಮೀಟರ್ ಸಿಂಗಲ್ ಪ್ಲೇಟ್ ಡ್ರೈವ್ ಟೈಪ್ ಕ್ಲಚ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಫೀಚರ್ಸ್ನ ಕಡೆ ನೋಡೋದಾದರೆ ಪವರ್ ಸ್ಟೇರಿಂಗ್ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೂ ಇದರಲ್ಲಿ AC ಇರೋದಿಲ್ಲ ಸ್ನೇಹಿತರೆ, ಮತ್ತು ಕ್ರೂಸ್ ಕಂಟ್ರೋಲ್ ಸಹ ಇರೋದಿಲ್ಲ ಸ್ನೇಹಿತರೆ. ಹಾಗೂ ಟೈಲ್ಟೇಬಲ್ ಸ್ಟೇರಿಂಗ್ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಸ್ಟ್ಯಾಂಡರ್ಡ್ ಸೀಟ್ ವಿತ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಡಿಸ್ಪ್ಲೇ ನೋಟಿಫಿಕೇಶನ್ ಫೀಚರ್ ಸಹ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಟ್ಯೂಬ್ಲೆಸ್ ಟೈರ್, ಸೀಟ್ ಬೆಲ್ಟ್ ಸಹ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೂ ಇದರಲ್ಲಿ ಫಾಗ್ ಲೈಟ್ ಇರೋದಿಲ್ಲ ಸ್ನೇಹಿತರೆ. ಹಾಗೂ ಇದರಲ್ಲಿ ಏರ್ ಬ್ರೇಕ್ಸ್ ವಿತ್ ABS ನಿಮಗೆ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ, ಮತ್ತು ಪಾರ್ಕಿಂಗ್ ಬ್ರೇಕ್ಸ್ಗಳನ್ನು ಹೊಂದಿರುವಂಥದ್ದು. ಹಾಗೂ ಇದರ ಫ್ರಂಟ್ ಸಸ್ಪೆನ್ಷನ್ನ ಕಡೆ ನೋಡೋದಾದರೆ ಪ್ಯಾರಾಬೋಲಿಕ್ ಲೀಫ್ ಸ್ಪ್ರಿಂಗ್ ಆ್ಯಂಡ್ ಶಾಕ್ ಅಬ್ಸಾರ್ಬರ್ ವಿತ್ ARB ಅನ್ನು ಹೊಂದಿರುವಂಥದ್ದು ಸ್ನೇಹಿತರೆ. ARB ಅಂದರೆ ಸ್ನೇಹಿತರೆ ಇದು ಒಂದು ಆಸ್ಟ್ರೇಲಿಯನ್ ಶಾಕ್ ಅಬ್ಸರ್ವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನೇಮ್ ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ಇದರಲ್ಲಿ ರಿಯರ್ ಸಸ್ಪೆನ್ಷನ್ ಬಂದುಬಿಟ್ಟು ಸೆಮಿ ಎಲಿಪ್ಟಿಕಲ್ ಸಸ್ಪೆನ್ಷನ್ ಆಗಿರುವಂಥದ್ದು. ಹಾಗೂ ಇದರ ಪ್ರೈಸ್ನ ಕಡೆ ನೋಡೋದಾದರೆ 25 ಲಕ್ಷಕ್ಕೆ ಈ ಒಂದು ಗಾಡಿ ನಿಮಗೆ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.